ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ.
ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ, ಮನೆ ಯಜಮಾನ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರೈತರನ್ನ ವಶಕ್ಕೆ ಪಡೆದ ಹಿನ್ನೆಲೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹುಲಿಗಳು ಸಾವು ಪ್ರಕರಣದಲ್ಲಿ ಶಿವಣ್ಣ ಸೇರಿದಂತೆ ಸುಮಾರು 5 ಜನರನ್ನ ವಶಕ್ಕೆ ಪಡ್ಕೊಂಡಂತಹ ಅರಣ್ಯಾಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಮನೆಯಲ್ಲಿ ಅವರ ಕುಟುಂಬದವರು ಹುಲಿಗಳ ಹತ್ಯಾಕಾಂಡ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ. ಶಿವಣ್ಣ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹುಲಿ ಮಾಡಿ ಜೀವನ ನಡೆಸುತ್ತಿರುವಂತಹ ಕುಟುಂಬ